40 ವರ್ಷ ಮತ್ತು 40ರಿಂದ 50 ವರ್ಷ ಇರ್ತಕ್ಕಂಥ ಹೆಣ್ಮಕ್ಳು ವೆಯ್ಟ್ ಗೇನ್ ಆಗ್ತಾನೆ ಇರಕ್ಕೆ ಸಾಧ್ಯ ಆಗುತ್ತೆ. ವೆಯ್ಟ್ ಗೇನ್ ಆಗ್ತಾನೆ ಇರ್ತಾರೆ. ಅದಕ್ಕೆ ಮೇನ್ ರೀಸನ್ ಬಂದು ಕಾರ್ಬೋಹೈಡ್ರೇಟ್ ಮಾತ್ರ 3 ಹೊತ್ತು ಕಾರ್ಬೋಹೈಡ್ರೇಟ್ ತಗೊಳ್ತಾ ಹೋಗ್ತಾರೆ. ಕಾರ್ಬೋಹೈಡ್ರೇಟಲ್ಲಿ ಏನಾಗುತ್ತೆ, ಇನ್ಸುಲಿನ್ ಸ್ಪೈಕ್ ಆಗುತ್ತೆ. ಇನ್ಸುಲಿನ್ ಸ್ಪೈಕು ಒಂದು ಸರಿ ಆದರೆ ಓಕೆ, 2 ಸರಿ ಆದರೆ ಓಕೆ, ದಿನಕ್ಕೆ 5-6 ಸರಿ ಇನ್ಸುಲಿನ್ ಸ್ಪೈಕ್ ಆಗ್ತಾ ಹೋಗುತ್ತೆ. ಇನ್ಸುಲಿನ್ ಸ್ಪೈಕ್ ಆಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ ಬಾಡಿನಲ್ಲಿ. ಇನ್ಸುಲಿನ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಆದಾಗ ನಾವು ಅವ್ರಿಗೆ ಇನ್ಸುಲಿನ್ ಟೆಸ್ಟ್ ಮಾಡಿದರೆ ಇನ್ಸುಲಿನ್ ಯಾವತ್ತೂ ಜಾಸ್ತಿ ಬರ್ತಾ ಇರುತ್ತೆ. ಇನ್ಸುಲಿನ್ ಅನ್ನೋದು ಒಂದು ಮಾಸ್ಟರ್ ಹಾರ್ಮೋನ್. ಸೊ ಆ ಮಾಸ್ಟರ್ ಹಾರ್ಮೋನ್ ಜಾಸ್ತಿ ಇರೋದ್ರಿಂದ ಬೇರೆ ಸೆಕ್ಸ್ ಹಾರ್ಮೋನ್ಸ್ ಅಂದರೆ ಪ್ರೊಜೆಸ್ಟ್ರಾನು, ಈಸ್ಟ್ರೋಜನ್ನು ಮತ್ತು ಹಂಗರ್ ಹಾರ್ಮೋನ್ಸ್ ಅವನ್ನೆಲ್ಲನೂ ಕೂಡ ಕಂಟ್ರೋಲ್ ಮಾಡೋಕ್ಕೆ ತುಂಬ ರಿಜಿಡ್ಡಾಗಿ ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಿಕಾಸ್ ಆಫ್ ಓವರ್ ಇನ್ಸುಲಿನ್ ಇರೋದ್ರಿಂದ. ಸೊ ಇವಾಗ ನಿಮಗೆ ಪ್ರೊಜೆಸ್ಟ್ರಾನು, ಈಸ್ಟ್ರೋಜನ್ನು ಮತ್ತು ಈ ಗ್ರೇನ್ ಇದನ್ನೆಲ್ಲನೂ ನೀವು ಅಷ್ಟು ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಫೋಕಸ್ ಮಾಡಬೇಕಾಗಿರೋದು ಬಂದು ಇನ್ಸುಲಿನ್ ಮಾತ್ರ ತಲೆ ಕೆಡಿಸ್ಕೊಳ್ಳಿ. ಯಾಕಂದರೆ ಇದೇ ಮಾಸ್ಟರ್ ಹಾರ್ಮೋನು. ಇದು ಇನ್ಸುಲಿನ್ ನಿಮಗೆ ಜಾಸ್ತಿ ಆಗ್ತಕ್ಕಂಥ ಕಾರಣ ಬಂದು ಪದೇ ಪದೇ ತಿಂತಕ್ಕಂಥದ್ದು ಮತ್ತು ಕಾರ್ಬೋಹೈಡ್ರೇಟ್ ಕಂಟೆಂಟ್ ಜಾಸ್ತಿ ತಗೊಳ್ತಕ್ಕಂಥದ್ದು. ನಮ್ಮಲ್ಲಿ ಒಬ್ಬರು ಬಂದಿದ್ದಾರೆ, ಅವ್ರಿಗೆ ವೆಯ್ಟು ಸ್ವಲ್ಪ ಒಂದು 3-4 ಡೇಸು ಕರೆಕ್ಟಾಗಿ ಸ್ವಲ್ಪ ಊಟ ಮಾಡಿಬಿಟ್ರೆ ಓವರಾಗೆ ಆಟೋಮೆಟಿಕ್ಕಾಗಿ ವೆಯ್ಟ್ ಗೇನ್ ಆಗಿಬಿಡ್ತಾರಂತ. ಆ ವಾರದಲ್ಲಿ ಒಂದು 3-4 ಕೆಜಿ ದಪ್ಪ ಆಗಿಬಿಡ್ತಾರಂತ. ಮತ್ತು ಅದು ಕಮ್ಮಿ ಮಾಡೋಕ್ಕೆ ಏರೋಬಿಕ್ ಎಕ್ಸಸೈಸು, ಯೋಗಾಸನ ಅದೆಲ್ಲ ಮಾಡಿಕೊಂಡು ಕೊನೆಗೆ ಲಾಸ್ಟಿಗೆ ಬರೋದಿಲ್ಲಿಗೆ ಅದೇನಾದ್ರು ಸ್ಪ್ರೈನ್ ಆಗೋದು ಅಥವಾ ಓವರಾಗೆ ಇದಾಗುತ್ತೆ. ಯಾಕಂದರೆ ಓವರ್ ವೆಯ್ಟ್ ಇರ್ತಾರೆ, ಎಕ್ಸಸೈಸ್ ಮಾಡಿದಾಗ ಹಂಗಾಗುತ್ತೆ. ನಾವು ಫೋಕಸ್ ಮಾಡಬೇಕಾಗಿರೋದು ಬಾಡಿಲಿರ್ತಕ್ಕಂಥ ಇನ್ಸುಲಿನ್ ಹಾರ್ಮೋನ್ ಕಡಿಮೆ ಮಾಡಿಬಿಟ್ಟು ಹಾರ್ಮೋನಲ್ ಮಾಡಲ್ಲ ವೆಯ್ಟ್ ಲಾಸ್ಗೆ ನಾವು ಹೋಗಬೇಕು. ಹಾರ್ಮೋನಲ್ ಮಾಡಲ್ಲ ವೆಯ್ಟ್ ಲಾಸ್ಗೆ ಮತ್ತು ಕಾರ್ಬೋಹೈಡ್ರೇಟ್ ಕಂಟೆಂಟ್ನ ಕಡಿಮೆ ಮಾಡಬೇಕು. ಅವರು ನಾನು ಕಾರ್ಬೋಹೈಡ್ರೇಟ್ ನೀವು ಕಮ್ಮಿ ಮಾಡಿ, ನಾನು ರೈಸೇ ತಿನ್ನಲ್ಲ ಸರ್, 2 ತಿಂಗಳು 3 ತಿಂಗಳವರೆಗೂ ರೈಸೇ ತಿನ್ನಲ್ಲ ಸೊ ಅಂತ ಅಂದ್ಕೊಂಡಿರೋದು ಏನಂದರೆ ತಪ್ಪು ಕಲ್ಪನೆ ಅದು. ರೈಸ್ ಒಂದೇ ಕಾರ್ಬೋಹೈಡ್ರೇಟ್ ಅಲ್ಲ. ರೈಸು, ಮುದ್ದೆ, ರೊಟ್ಟಿ ಮತ್ತು ಮಿಲೆಟ್ಸು ಇದೆಲ್ಲನೂ ಕೂಡ ಕಾರ್ಬ್ಸ್ ಗ್ರೂಪಲ್ಲೇ ಬರುತ್ತೆ. ಕಾರ್ಬೋಹೈಡ್ರೇಟ್ ತಗೊಳ್ಳೋದು ತಪ್ಪಲ್ಲ, ಬಟ್ ನಾವು ಮಾಡಬೇಕಾಗಿರೋದು ಕಾರ್ಬೋಹೈಡ್ರೇಟ್ ಕಂಟೆಂಟ್ನ ಒನ್ ಟೈಮ್ಗೆ ಲಿಮಿಟ್ ಮಾಡೋಣ. ಬೆಳಿಗ್ಗೆ ಪ್ರೋಟೀನ್ಸ್ ಆರ್ ಫ್ಯಾಟು, ಇಲ್ಲಾಂದರೆ ಓನ್ಲಿ ಜ್ಯೂಸ್ ಹಾಕ್ಬಿಟ್ಟು ಫಾಸ್ಟಿಂಗ್ ಮಾಡೋದು, ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಓನ್ಲಿ ಬೂದಿಗುಂಬಳಕಾಯಿ, ನೆಲ್ಲಿಕಾಯಿ, ಕೊತ್ತಂಬರಿ ಸೊಪ್ಪು ಜ್ಯೂಸ್ ತೊಗೊಂಡ್ಬಿಟ್ಟು ಅದನ್ನು ಓನ್ಲಿ ಫಾಸ್ಟಿಂಗ್ ಥರ ಮಾಡೋದು. ಓನ್ಲಿ ಲೈಕ್ ಕಾರ್ಬ್ಸೇ ಬೇಡ, ಫ್ಯಾಟು ಪ್ರೋಟೀನ್ ಏನು ಬೇಡ, ಓನ್ಲಿ ನಾರಿನಂಶ, ಸ್ವಲ್ಪ ನೀರಿನಂಶ ಪ್ಲಸ್ ಸ್ವಲ್ಪ ವಿಟಮಿನ್ಸ್ ಮಿನರಲ್ಸು, ನೆಲ್ಲಿಕಾಯಿನಲ್ಲಿ ವಿಟಮಿನ್ಸ್ ಏನಿರುತ್ತೆ ಅದೆಲ್ಲ ಹೋಗಲಿ ಬಾಡಿಗೆ.